ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 27ನೇ ತಾರೀಕು ಶ್ರೀರಾಮ ನವಮಿ ಬಂದಿದೆ. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಪುನರ್ವಸು ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ರಾಮನು ಜನಿಸಿದನೆಂಬ ನಂಬಿಕೆ ಇದೆ. 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸಿದನು. ಈ ದಿನ ರಾಮನನ್ನು ಹೀಗೆ ಪೂಜಿಸಿದರೆ ಸರ್ವ ಕಷ್ಟಗಳು, ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ದೈವಬಲ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಅಂದರೆ ಮಾರ್ಚ್ 27 ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:45ರಿಂದ 5:35 ಒಳಗೆ ರಾಮನ ಪೂಜೆ ಮಾಡಬಹುದು. ಈ ಸಮಯ ಬಿಟ್ಟರೆ ಬೆಳಗ್ಗೆ 9:30ರಿಂದ 11:30 ಒಳಗೆ ಪೂಜೆಯನ್ನು ಮಾಡಬಹುದು. ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಮಧ್ಯಾಹ್ನ 12:01ರಿಂದ 12:54 ಒಳಗೆ ರಾಮನ ಪೂಜೆಯನ್ನು ಮಾಡಬಹುದು. ಶ್ರೀರಾಮ ನವಮಿಯ ದಿನ ನಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಗಂಧಕ್ಕೆ ಅಥವಾ ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಚಿಕ್ಕದಾಗಿ ರಾಮಬಾಣವನ್ನು ಬರೆಯಬೇಕು. ರಾಮಬಾಣದ ಕೆಳಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಹೀಗೆ ಮಾಡಿದರೆ ವರ್ಷ ಪೂರ್ತಿ ಶ್ರೀರಾಮನ ಜೊತೆಗೆ ಆಂಜನೇಯನ ರಕ್ಷಣೆ ನಿಮ್ಮ ಮನೆಗೆ ಸಿಗುತ್ತದೆ. ಸ್ವಸ್ತಿಕ್ ಚಿಹ್ನೆಯ ಮೂಲಕ ಮನೆಯಲ್ಲಿ ಸ್ಥಿರವಾಗಿ ಸುಖ, ಸಂತೋಷ, ಸಂಪತ್ತು ನೆಲೆಸುತ್ತದೆ. ನಿಮಗೆ ಆರ್ಥಿಕ ಸಂಕಷ್ಟ, ಕುಟುಂಬದಲ್ಲಿ ಸದಾ ದುಃಖ, ಒಂದರ ಮೇಲೊಂದು ಕಷ್ಟಗಳು ಬರುತ್ತವೆ ಎಂದರೆ ನಿಮ್ಮ ಮನೆಗೆ ಸಮೀಪವಿರುವ ರಾಮ ಮಂದಿರಕ್ಕೆ ಹೋಗಿ ದೇವಸ್ಥಾನದ ಮುಂದೆ ಕಸಗುಡಿಸಿ ನೀರನ್ನು ಹಾಕಿ ನಿಮ್ಮ ಕೈಯಾರೆ ರಂಗೋಲಿಯನ್ನು ಬರೆದು ಮಂದಿರಕ್ಕೆ ಬರುವ ಭಕ್ತರಿಗೆ ಕುಡಿಯಲು ನೀರನ್ನು ಕೊಡಿ. ಕುಟುಂಬದ ಅಭಿವೃದ್ಧಿಗಾಗಿ ಆಸೆ ಪಡುವ ಮನೆಯ ಯಜಮಾನಿ ಈ ಕೆಲಸ ಮಾಡುವುದರಿಂದ ಇಡೀ ಕುಟುಂಬಕ್ಕೆ ರಾಮನ ಅನುಗ್ರಹ ಸಿಗುತ್ತದೆ. ನಿಮಗಿರುವ ಬಡತನ ದೂರವಾಗಿ ಆರ್ಥಿಕ, ಆರೋಗ್ಯ, ಐಶ್ವರ್ಯ, ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಶ್ರೀರಾಮನವಮಿಯ ದಿನ ನೀವು ಬೆಳಗಿಸುವ ಸಾಮಾನ್ಯ ದೀಪಕ್ಕಿಂತ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಶ್ರೀರಾಮನು ವಿಷ್ಣು ದೇವರುಗಳ ಒಂದು ಅವತಾರವಾಗಿದ್ದಾನೆ. ವೆಂಕಟೇಶ್ವರ ಸ್ವಾಮಿಗಾಗಿ 7 ಸಂಖ್ಯೆಯಲ್ಲಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಅದೇ ರೀತಿ ಶ್ರೀರಾಮ ನವಮಿಯ ದಿನವೂ ಕೂಡ ನಿಮ್ಮ ಮನೆಗಳಲ್ಲಿ ಅಕ್ಕಿ ಹಿಟ್ಟು, ಬೆಲ್ಲದ ಪುಡಿ, ಪಚ್ಚೆ ಕರ್ಪೂರ, ಏಲಕ್ಕಿ, ಸ್ವಲ್ಪ ಗೋಧಿ ಹಿಟ್ಟು, ನೀರನ್ನು ಹಾಕಿ 7 ಹಿಟ್ಟಿನ ದೀಪಗಳನ್ನು ದೇವರ ಕೋಣೆಯಲ್ಲಿ ತಯಾರಿಸಿ ಬೆಳಗಿಸಬೇಕು. ಶ್ರೀರಾಮನ ಜನ್ಮದಿನವೆಂದರೆ ಆಂಜನೇಯ ಸ್ವಾಮಿಗೆ ಬಲು ಪ್ರೀತಿ. ಆದ್ದರಿಂದ ಈ ದಿನ ಮರೆಯದೆ ಆಂಜನೇಯನ ಗುಡಿಯಲ್ಲಿ ಕುಳಿತು ನಿಮಗೆ ಸಾಧ್ಯವಾದಷ್ಟು ಬಾರಿ ರಾಮನಾಮ ಜಪವನ್ನು ಮಾಡಿ ಶ್ರೀರಾಮ ಶ್ರೀರಾಮ ಎಂದು ಸಂಪೂರ್ಣ ಗಮನವನ್ನು ರಾಮನಿಗೆ ನೀಡಿ. ಎಲ್ಲಿ ರಾಮನ ಹೆಸರು ಕೇಳಿ ಬರುತ್ತದೆ ಅಲ್ಲಿ ಆಂಜನೇಯನು ಓಡಿ ಬರುತ್ತಾನೆ. ನಿಮ್ಮ ಕಷ್ಟ, ದುಃಖವನ್ನು ಆತನೇ ಅರ್ಥ ಮಾಡಿಕೊಳ್ಳುತ್ತಾನೆ. ಇದರಿಂದ ಮುಂದೆ ಜೀವನದಲ್ಲಿ ರಾಮನಿಗೆ ಕಷ್ಟಗಳು ಬಂದಾಗ ಹೇಗೆ ಆಂಜನೇಯ ಬೆನ್ನ ಹಿಂದೆ ನಿಂತಿರುತ್ತಿದ್ದ ಅದೇ ರೀತಿ ನಿಮಗೆ ಕಷ್ಟಗಳು ಬಾರದಂತೆ ಆಂಜನೇಯ ಇರುತ್ತಾನೆ. ಶ್ರೀರಾಮನವಮಿಯ ದಿನ ಸಂಜೆ ಸಮಯದಲ್ಲಿ ಅರಿಶಿಣದ ನೀರನ್ನು ಕೈನಲ್ಲಿ ಹಿಡಿದು ರಾಮರಕ್ಷಾ ಸ್ತೋತ್ರವನ್ನು ಕೇಳಬೇಕು. ಇಲ್ಲವಾದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ರಾಮಚಂದ್ರಾಯ ಶ್ರೀಂ ನಮಃ ಎಂದು ಹೇಳುತ್ತಾ ಆ ಅರಿಶಿಣದ ನೀರನ್ನು ಮನೆಯ ಎಲ್ಲ ಗೋಡೆಗಳಿಗೂ ಚೆಲ್ಲಬೇಕು. ಇದರಿಂದ ಮನೆಗೆ ರಾಮನ ರಕ್ಷೆ ಸಿಗುತ್ತದೆ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಧನಲಾಭ ಜೊತೆ ಮನೆಯವರ ಆರೋಗ್ಯ ವೃದ್ಧಿಯಾಗುತ್ತದೆ. ಶ್ರೀರಾಮನವಮಿಯ ದಿನ ಮನೆಯಲ್ಲಿ ಶ್ರೀರಾಮನ ಫೋಟೋ ಅಥವಾ ವಿಗ್ರಹವನ್ನು ಏರ್ಪಾಡು ಮಾಡಿಕೊಳ್ಳಬೇಕು. ರಾಮನಿಗೆ ಹಳದಿ ಬಣ್ಣದ, ಬಿಳಿ ಬಣ್ಣದ, ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡುವುದರ ಜೊತೆಗೆ ತುಳಸಿ ಮಾಲೆಯನ್ನು ಕೂಡ ಅರ್ಪಿಸಬೇಕು. ಈ ದಿನ ರಾಮ ಎಂಬ ನಾಮವನ್ನು ಜಪಿಸಿದರೆ ಸಾಕು, ಸಕಲ ಪಾಪಗಳು ನಶಿಸಿ ದೈವ ಬಲ ಲಭಿಸುತ್ತದೆ. ಈ ದಿನ ಹಳದಿ ಬಣ್ಣ, ಕೆಂಪು, ಬಿಳಿ ಬಣ್ಣದ ವಸ್ತ್ರ ಧರಿಸಿ ರಾಮನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಈ ದಿನ ಅಕ್ಷತೆಯನ್ನು ತಯಾರಿಸಿಕೊಂಡು ರಾಮನ ಮುಂದಿಟ್ಟು ರಾಮರಕ್ಷಾ ಸ್ತೋತ್ರ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಹೇಳುತ್ತಾ ರಾಮನನ್ನು ಪೂಜಿಸಬೇಕು. ಪೂಜೆ ನಂತರ ಆ ಅಕ್ಷತೆಯನ್ನು ಕುಟುಂಬದ ಸದಸ್ಯರು ತಲೆ ಮೇಲೆ ಸ್ವಲ್ಪ ಹಾಕಿಕೊಳ್ಳಬೇಕು. ಅಯೋಧ್ಯೆಯ ಅಕ್ಷತೆ ಮನೆಯಲ್ಲಿತ್ತು ಎಂದರೂ ಕೂಡ ಪೂಜೆಯಲ್ಲಿಟ್ಟು ನಂತರ ತಲೆ ಮೇಲೆ ಸ್ವಲ್ಪ ಹಾಕಿಕೊಂಡು ರಾಮನಿಗೆ ನಮಸ್ಕಾರ ಮಾಡಿಕೊಳ್ಳಿ.
ಹೀಗೆ ರಾಮನ ಅಕ್ಷತೆಯನ್ನು ಈ ದಿನ ಪೂಜಿಸಿ ಶಿರಸ್ಸಿನ ಮೇಲೆ ಹಾಕಿಕೊಂಡರೆ ರಾಮನ ರಕ್ಷಣೆ ನಮಗೆ ಲಭಿಸುತ್ತದೆ. ವರ್ಷ ಪೂರ್ತಿ ರಾಮನು ನಮ್ಮನ್ನು ಕಷ್ಟಗಳಿಂದ ಕಾಪಾಡಿ ಅನುಗ್ರಹಿಸುತ್ತಾನೆ. ಈ ದಿನ ರಾಮನನ್ನು ಎಷ್ಟು ಪೂಜಿಸ್ತೀರೋ ಅಷ್ಟೇ ಹನುಮನನ್ನು ಕೂಡ ಪೂಜಿಸಬೇಕು. ಆಗ ಮಾತ್ರ ರಾಮ ಹನುಮ ಇಬ್ಬರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ರಾಮನವಮಿಯ ದಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ವೀಳ್ಯದೆಲೆ ಹಾರ ನೀಡಿ ಪ್ರದಕ್ಷಿಣೆ ಹಾಕಿ ಆಂಜನೇಯನ ಮುಂದೆ ಕುಳಿತು ರಾಮನಾಮ ಜಪವನ್ನು ಮಾಡಿ. ಇದರಿಂದ ಭಯಂಕರವಾದ ಬಡತನ ದೂರವಾಗುತ್ತದೆ. ಶತ್ರುಬಾಧೆಗಳು ಕಳೆದು ಆಂಜನೇಯನ ರಕ್ಷಣೆ ಸಿಗುತ್ತದೆ. ಆಂಜನೇಯನ ಗುಡಿಗೆ ಉದ್ದಿನ ವಡೆ ಹಾರ, ಸಿಹಿ ಲಡ್ಡುಗಳನ್ನು ಕೂಡ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀಡಿ ಬಂದ ಭಕ್ತರಿಗೆ ಹಂಚಿದರೆ ತುಂಬ ಒಳ್ಳೆಯದು. ಈ ದಿನ ರಾಮನ ಪೂಜೆ ಮಾಡುವುದರಿಂದ ಬರೀ ಕಷ್ಟಗಳು ಕಳೆಯುವುದಲ್ಲದೆ ಪುಣ್ಯ ಸಂಪಾದನೆಯಾಗುತ್ತದೆ. ಆಂಜನೇಯ ಸ್ವಾಮಿಗೆ ನೀಡುವ ವೀಳ್ಯದೆಲೆ ಹಾರದಲ್ಲಿರುವ ವೀಳ್ಯದೆಲೆ ಮೇಲೆ ಗಂಧದಿಂದ ಅಥವಾ ಅರಿಶಿನದಿಂದ ಶ್ರೀರಾಮ ಎಂದು ಬರೆಯಿರಿ. ಇದರಿಂದ ಆಂಜನೇಯ ಸ್ವಾಮಿಯು ಪ್ರಸನ್ನಗೊಂಡು ಅದೃಷ್ಟವನ್ನು ಕರುಣಿಸುತ್ತಾನೆ. ವೀಳ್ಯದೆಲೆ ಹಾರ ಕೊಡಲು ಸಾಧ್ಯವಾಗದಿದ್ದವರು ಮನೆಯಲ್ಲಿಯೇ 5 ವೀಳ್ಯದೆಲೆ ಮೇಲೆ ಶ್ರೀರಾಮ ಎಂದು ಬರೆದು ಆಂಜನೇಯ ಸ್ವಾಮಿ ಫೋಟೋ ಮುಂದಿಟ್ಟು ಪೂಜಿಸಿ. ಪೂಜೆಯ ಬಳಿಕ ಆ ವೀಳ್ಯದೆಲೆಗಳನ್ನು ಅರಳಿ ಮರದ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಶ್ರೀರಾಮನಿಗೆ ಈ ದಿನ ಪಾನಕ, ಕೋಸಂಬರಿ, ಮಜ್ಜಿಗೆ ಹಾಗೂ ವಿವಿಧ ಸಿಹಿ ನೈವೇದ್ಯಗಳನ್ನು ಅರ್ಪಿಸಬೇಕು. ನೀವು ದೇವರಿಗೆ ಇಡುವ ನೈವೇದ್ಯಗಳಲ್ಲಿ ಮರೆಯದೆ ತುಳಸಿ ದಳಗಳನ್ನು ಹಾಕಿ. ನಿಮ್ಮ ಕೈನಿಂದ 4 ಜನರಿಗೆ ಮಜ್ಜಿಗೆ ಪಾನಕವನ್ನು ಕುಡಿಯಲು ಕೊಡಿ. ಸೀತಾರಾಮನನ್ನ ಕಠಿಣ ನಿಯಮದಿಂದ ಪೂಜಿಸುವವರು ಈ ದಿನ ಉಪವಾಸವಿದ್ದು 1 ಹೊತ್ತಿನ ಊಟ ಮಾತ್ರ ಸೇವಿಸಬೇಕು. ಇದರಿಂದ ಕೋಟಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಶ್ರೀರಾಮನವಮಿ ದಿನದಂದು ರಾಮನ ಕಥೆಗಳನ್ನು ಕೇಳಿದರೆ, ರಾಮಾಯಣ ಓದಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಬಡತನದಿಂದ ಮುಕ್ತಿ ದೊರೆಯುತ್ತದೆ. ಎಷ್ಟೋ ಜನರು ರಾಮಕೋಟಿ ಬರೆಯಬೇಕು ಎಂಬ ಆಸೆಯನ್ನು ಹೊಂದಿದ್ದರೂ ರಾಮನಾಮ ಬರೆಯಲು ಸಾಧ್ಯವಾಗುತ್ತಿರುವುದಿಲ್ಲ. ಈ ಶ್ರೀರಾಮನವಮಿಯ ದಿನ ಕೇವಲ 1 ಸಲ ಶ್ರೀರಾಮ ಎಂದು ಪುಸ್ತಕದಲ್ಲಿ ಬರೆದು ನೋಡಿ. ಯಾವುದೇ ಅಡ್ಡಿ ಆತಂಕಗಳು ಬಾರದೆ ರಾಮಕೋಟಿಯನ್ನು ಬರೆಯಲು ಸ್ವತಃ ಶ್ರೀರಾಮನೇ ನಿಮಗೆ ಶಕ್ತಿಯನ್ನು ನೀಡುತ್ತಾನೆ. ಈಗಾಗಲೇ ರಾಮಕೋಟಿ ಬರೆಯಲು ಶುರು ಮಾಡಿದವರು ಅಥವಾ ರಾಮಕೋಟಿ ಬರೆದಾಗಿದ್ದರೆ ರಾಮಕೋಟಿ ಬರೆದ ಪುಸ್ತಕವನ್ನು ರಾಮನ ಮುಂದಿಟ್ಟು ಅಕ್ಷತೆಯಿಂದ ಪೂಜಿಸಿಕೊಳ್ಳಬಹುದು. ಮದುವೆ ಭಾಗ್ಯ ಕೂಡಿ ಬರಲು, ಸಂತಾನ ಭಾಗ್ಯ ಲಭಿಸಲು, ಗಂಡ ಹೆಂಡತಿ ನಡುವೆ ಮನಸ್ತಾಪ ದೂರವಾಗಲು, ಗಂಡನ ಕೆಟ್ಟ ಚಟ ದೂರವಾಗಲು ಈ ದಿನ ಮರೆಯದೆ ಸೀತಾರಾಮ ಇಬ್ಬರೂ ಇರುವ ಫೋಟೋಗೆ ವಿಶೇಷವಾಗಿ ಪೂಜಿಸಿ. ಇದರಿಂದ ಈ ಮೇಲಿನ ಎಲ್ಲ ಕೋರಿಕೆಗಳು ನೆರವೇರುತ್ತವೆ. ಶ್ರೀರಾಮನವಮಿಯ ದಿನ ಸೀತಾರಾಮ ಕಲ್ಯಾಣೋತ್ಸವ ನಡೆಯುವ ದೇಗುಲಗಳಿಗೆ ತೆರಳಿ ಕಲ್ಯಾಣೋತ್ಸವದ ಅಕ್ಷತೆ, ತೀರ್ಥವನ್ನು ತಲೆ ಮೇಲೆ ಹಾಕಿಸಿಕೊಳ್ಳಿ. ಇದರಿಂದಲೂ ಮದುವೆ ಭಾಗ್ಯ, ಸಂತಾನ ಭಾಗ್ಯ, ದಾಂಪತ್ಯ ಸುಖ ಖಚಿತವಾಗಿ ಪ್ರಾಪ್ತಿಯಾಗುತ್ತದೆ. ರಾಮನವಮಿಯ ದಿನದಿಂದ ಸುಂದರಕಾಂಡ ಓದಲು ಆರಂಭ ಮಾಡಿ. ಸುಂದರಕಾಂಡದಲ್ಲಿರುವ ಪ್ರತಿಯೊಂದು ಶ್ಲೋಕಗಳಿಗೂ ಒಂದೊಂದು ವಿಶೇಷ ಅರ್ಥವಿದೆ. ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡು ಸುಂದರಕಾಂಡ ಪಾರಾಯಣ ಮಾಡುತ್ತಾ ಬಂದರೆ ಜನ್ಮ ಜನ್ಮಗಳ ಪಾಪಗಳು, ದಾರಿದ್ರ್ಯ, ದೋಷಗಳು ಕಳೆದು ಹೋಗುತ್ತದೆ. ನಿಮ್ಮ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಯಾರಿಗೆ ಉದ್ಯೋಗದ ಕನಸು, ಭೂಮಿ, ಆಸ್ತಿಯ ಹಣಕಾಸಿನ ಕಷ್ಟಗಳು ಇರುತ್ತದೆಯೋ ತಪ್ಪದೇ ರಾಮನವಮಿಯ ದಿನದಿಂದ ಸುಂದರಕಾಂಡ ಪಾರಾಯಣ ಮಾಡಲು ಆರಂಭಿಸಿ. ಶ್ರೀರಾಮನವಮಿಯ ದಿನ ರಾಮನ ಸೌಮ್ಯ ಸ್ವಭಾವದಂತೆ ಪ್ರತಿಯೊಬ್ಬರೂ ಶಾಂತಿ, ಸಹನೆ, ತಾಳ್ಮೆ, ಸಹಾಯ ಮನೋಭಾವವನ್ನು ಕಲಿಯಬೇಕು. ಶ್ರೀರಾಮನ ತತ್ವಗಳನ್ನು ಅರ್ಥ ಮಾಡಿಕೊಂಡು ಜೀವಿಸಬೇಕು. ರಾಮನವಮಿಯ ಬಗೆಗಿನ ಈ ವಿಶೇಷ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.